ಸ್ನೇಹಿತರೆ ನೋಡಿ, ಇದು ಟೋಟಲ್ 13 ಎಕರೆ ಫೀಲ್ಡು. ತಾರ್ ರೋಡ್ ಅಟ್ಯಾಚ್ಡ್ ಪ್ರಾಪರ್ಟಿ. ಮುಂದೆ ಗೇಟ್ ಇದೆ, ತೋರಿಸ್ತೀನಿ. ತಾರ್ ರೋಡ್ಗೆ 500 ಅಡಿ ಸಿಗುತ್ತೆ ಅಗಲ. ತಾರ್ ರೋಡ್ ಅಕ್ಸೆಸ್ಸು ಈ ಪ್ರಾಪರ್ಟಿಗೆ ಫುಲ್ ಫೆನ್ಸ್ ಮಾಡಿದ್ದಾರೆ ನೋಡಿ. ಆ ಕಡೆಯಿಂದ ಫೆನ್ಸ್ ಕಾಣ್ಬೋದು, ಆ ಕಡೆ ಫೆನ್ಸ್ ಮಾಡಿದ್ದಾರೆ, ಪ್ಲಸ್ ಈ ಕಡೆ ಫೆನ್ಸ್ ಮಾಡಿದ್ದಾರೆ. ಪೂರ್ವಕ್ಕೆ ರಸ್ತೆ ಬರುತ್ತೆ, ಗೇಟ್ ಇಟ್ಟಿದ್ದಾರೆ. ತಾರ್ ರೋಡು ನೋಡಿ. ಇದರ ಟೀಕುಡ್ ಮರ, ತೇಗದ ಮರ, ಪ್ಲಸ್ ಅಲ್ಲೊಂದು ಮನೆ ಇದೆ. ಆ ಕಡೆ ಇನ್ನೊಂದು ಮನೆ ಕಟ್ತಾ ಇದ್ದಾರೆ ಸ್ನೇಹಿತರೆ. ದೊಡ್ಡ ಫೀಲ್ಡು. ಆದಷ್ಟು ಸ್ವಲ್ಪ ಎಷ್ಟಾದಷ್ಟು ಅಷ್ಟು ಕವರ್ ಮಾಡ್ತೀನಿ ನೋಡಿ. ಸ್ವಲ್ಪ ಒಂದು 3 ಎಕರೆಗೆ ಮಾವಿನ ಗಿಡ ಇದೆ. ಆಮೇಲೆ ಕೆಳಗಡೆ ಒಂದು ಹಳ್ಳ ಹರಿಯುತ್ತೆ ನೋಡಿ. ಈ ಕಡೆ ಫೆನ್ಸ್ ಇದೆ, ಫೆನ್ಸ್ ಫುಲ್ ಡೌನ್ ಕೆಳಗಡೆವರೆಗೂ ಹೋಗುತ್ತೆ. ಅಲ್ಲೊಂದು ಬಿಳಿ ಮನೆ ಇದೆ ನೋಡಿ, ಅಲ್ಲಿವರೆಗೂ ಬರೋಲ್ಲ. ಅಲ್ಲಿಂದ ಈ ಸ್ವಲ್ಪ ಹಿಂದಕ್ಕೆ ಒಂದು 60-70 ಮೀಟ್ರ್ ಹಿಂದಕ್ಕೆ ಬರುತ್ತೆ. ಅಲ್ಲೊಂದು ಹಳ್ಳ ಹರಿಯುತ್ತೆ, ಹಳ್ಳದವರೆಗೂ ಅಟ್ಯಾಚ್ ಆಗುತ್ತೆ ಪ್ರಾಪರ್ಟಿ ನೋಡಿ. ಸಾಯಿಲ್ ನೋಡಿ, ಒಳ್ಳೆ ಸಾಯಿಲು. ಸೊ ಈ ಸಲ ಎಲ್ಲ ಭತ್ತ ಎಲ್ಲ ಹಾಕಿದ್ರು, ಇದಕ್ಕೆ ಎಲ್ಲ ಕಟ್ ಮಾಡಿದ್ದಾರೆ. ತೆಂಗು ಇದೆ, ತೇಗ ಇದೆ, ಪ್ಲಸ್ ಮನೆ ಇದೆ. ಎಲ್ಲ ಪ್ರತಿಯೊಂದು ಅಂದರೆ ಈ ಲ್ಯಾಂಡಲ್ಲಿ 2 ಬೋರ್ ಇದೆ, ಪ್ಲಸ್ ಫ್ರೀ ಕರೆಂಟ್ ಒಂದಿದೆ. 2 ಫ್ರೀ ಕರೆಂಟ್ ಒಂದಿದೆ, ನಾರ್ಮಲ್ ಒಂದಿದೆ ನೋಡಿ. ಇದು ಫ್ರೀ ಕರೆಂಟ್ದು ನೋಡಿ. ಪಾರಮಲ್ ಇಟ್ಟಿದ್ದಾರೆ. ಸೊ ತೇಗದ ಮರ ನೋಡಿ, ಎಲ್ಲ ಈ ಸೈಜ್ ಇದೆ ಆಲ್ಮೋಸ್ಟು. ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸೊ ಬೇಸಿಗೆ ಕಾಲ ಸ್ನೇಹಿತರೆ. ಸೊ ಆದರೂ ಎಲ್ಲ ತೋಟ ಮಾಡ್ತಕ್ಕಂಥ ಜಾಗನೇ ಇವೆಲ್ಲ ನೋಡಿ. 13 ಎಕರೆ ಬರುತ್ತೆ ಟೋಟಲ್ಲು. ಫ್ರೀ ಕರೆಂಟ್ ಇದೆ, ಬೋರ್ ಇದೆ, 2 ಬೋರ್ ಇದೆ. ಸೊ ಪ್ರೈಸ್ ಬಂದು 70 ಲ್ಯಾಕ್, ಅಂದರೆ 70 ಲಕ್ಷ ಹೇಳ್ತಾಯಿದ್ದಾರೆ. ಕುತ್ಕೊಂಡು ತೀರಾ ನೆಗೋಷಿಯಬಲ್ ಮಾಡಿದ್ರೆ ಒಂದು 65 ಲಕ್ಷಕ್ಕೆ ಫೈನಲ್ ಆಗ್ಬೋದು ಸ್ನೇಹಿತರೆ ನೋಡಿ. ತಾರ್ ರೋಡ್ ಪ್ರಾಪರ್ಟಿ. ಸೊ ಅಲ್ಲಿ ಒಂದು ಹೆಂಚಿನ ಮನೆ ಇದೆ, ಬಿಸಿಲು ಜಾಸ್ತಿ ಇದೆ ಸ್ನೇಹಿತರೆ. ಅಲ್ಲೊಂದು ಹೆಂಚಿನ ಮನೆ ಇದೆ, ಆ ಕಡೆ ಒಂದು ಮೋಲ್ಡ್ ಮನೆ ಕೊಡ್ತಾಯಿದ್ದಾರೆ. ಯಾರಾದರೂ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸ್ನೇಹಿತರೆ ನೋಡಿ. ತೋಟ ಮಾಡೋದಕ್ಕೆಲ್ಲ ಬೆಡ್ಡೆಲ್ಲ ಹಾಕಿದ್ದಾರೆ. ಸೊ ಎಲ್ಲ ಬೆಳೆ ಎತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ನಿಯರ್ ಬೈ ಸ್ವಲ್ಪ ದೂರದಲ್ಲಿ ಮನೆಯೂ ಇದೆ ನೋಡಿ. ವ್ಯೂ ಪಾಯಿಂಟು ಈ ಕಡೆಯಿಂದ ನೋಡಿ. ಇದು ತಾರ್ ರೋಡು, ಮುಂದೆ ಹೋಗೋದು. ಇಂಟ್ರೆಸ್ಟ್ ಅವರು ಕಾಲ್ ಮಾಡಿ ಸ್ನೇಹಿತರೆ.